ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್‌ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್‌ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಕಣ್ಣು ಮಾತ್ರ ಸ್ವಲ್ಪ ಏಟಾಗಿತ್ತು. ಫಸ್ಟ್ ಏಡ್ ಮಾಡಿ ಬ್ಯಾಂಡೇಜ್ ಹಾಕಿದ್ದೀನಿ. ಒಂದೆರಡು ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಡಿಸ್ಚಾರ್ಜ್ ಯಾವಾಗ ಅಂತ ಹೇಳ್ತೀನಿ. ಇಲ್ಲೇ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ. ನನ್ನಿಂದ ನಿಮಗ್ ತೊಂದ್ರೆ ಆಯ್ತು ಅಂತ ಪ್ರಮೀಳಾ ಹೇಳ್ತಾಳೆ. ತೊಂದರೆಗಳೇನು ಅಂತ ನಮಗ್ ಗೊತ್ತೇ ಇಲ್ಲ ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಮೀನಾಗ್ ಬೇರೆ ಹುಷಾರಿಲ್ಲ ಪಾಪ. ನೀವು ಮನೆಗ್ ಹೋಗ್ರಪ್ಪ ಅಂತ ಪ್ರಮೀಳಾ ಹೇಳ್ತಾಳೆ. ಡಿಸ್ಚಾರ್ಜ್ ಯಾವಾಗ ಅಂತ ಡಾಕ್ಟರ್ ಹೇಳೋವರೆಗೂ ನಾವ್ ಇಲ್ಲೇ ಇರ್ತೀವಿ, ಆಮೇಲೆ ಹೊರಡ್ತೀವಿ ಅಂತ ಮೀನಾ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ರೋಹಿಣಿ ಹಾಸ್ಪಿಟಲ್‌ಗೆ ಬರ್ತಾಳೆ. ಮೀನಾ, ಸೂರ್ಯ ಹಾಗೂ ಪ್ರಮೀಳಾ ಕೃಷ್ಣ ನೋಡೋಕೆ ಅಂತ ವಾರ್ಡ್‌ಗೆ ಹೋಗಿರ್ತಾರೆ. ರಿಸೆಪ್ಷನಿಸ್ಟ್ ಹತ್ರ ಬಂದು ಮ್ಯಾನೇಜರ್‌ನ ನೋಡ್ಬೇಕಾಗಿತ್ತು ಅಂತ ರೋಹಿಣಿ ಹೇಳ್ತಾಳೆ. ನಂತರ ಅಲ್ಲಿಗೆ ಮ್ಯಾನೇಜರ್ ಬರ್ತಾರೆ. ಸರ್ ನಮಸ್ತೆ, ಇದು ನಮ್ ವಿಸಿಟಿಂಗ್ ಕಾರ್ಡ್. ನಾವು ಶಾಂತಿ ಹೋಮ್ ಅಪ್ಲಯನ್ಸಸ್ ಅಂತ ಹೊಸ ಶೋರೂಮ್ ಓಪನ್ ಮಾಡಿದೀವಿ. ಹಾಗೆ ಇಂಥ ಕೆಟಲ್ಸ್ ನಿಮ್ ಹಾಸ್ಪಿಟಲ್‌ಗೆ ಯೂಸ್ ಆಗುತ್ತಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಹೌದು ಅಂತ ಮ್ಯಾನೇಜರ್ ಹೇಳ್ತಾನೆ. ಸರ್ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ನಿಮ್ ಹಾಸ್ಪಿಟಲ್‌ಗೆ ನಾವಿದನ್ನ ಕಾಂಪ್ಲಿಮೆಂಟರಿ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಹಾಗೆ ನಿಮ್ ಹಾಸ್ಪಿಟಲ್‌ಗೆ ಏನೇ ಅಪ್ಲಯನ್ಸಸ್ ಬೇಕಿದ್ರು ನಮ್ ಶೋರೂಮ್ ಅಲ್ಲೇ ತಗೊಬಹುದು ಸರ್ ಅಂತ ರೋಹಿಣಿ ಹೇಳ್ತಾಳೆ. ನಾನು ನಮ್ಮ ಎಂಡಿ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಮ್ಯಾನೇಜರ್ ಹೇಳ್ತಾನೆ. ಸರ್ ಈ ಕೆಟಲ್ಸ್‌ನ ನಾನೇ ನಿಮ್ ವಾರ್ಡಲ್ಲಿ ಕೊಡ್ಬೋದಾ ಅಂತ ರೋಹಿಣಿ ಕೇಳ್ತಾಳೆ. ಶೋರ್ ನರ್ಸ್, ಇವ್ರನ್ನ ಎಲ್ಲ ವಾರ್ಡ್‌ಗೂ ಕರ್ಕೊಂಡೋಗಿ ಅಂತ ಮ್ಯಾನೇಜರ್ ಹೇಳ್ತಾನೆ. ನಂತರ ರೋಹಿಣಿ ಎಲ್ಲ ವಾರ್ಡ್‌ಗೂ ಕೆಟಲ್ಸ್‌ನ ಕೊಡ್ತಾ ಬರ್ತಿರ್ತಾಳೆ. ಆಗ ಅದೇ ಟೈಮ್‌ಗೆ ಸೂರ್ಯ ಹಾಗೂ ಮೀನಾ ವಾರ್ಡಿಂದ ಆಚೆ ಬರ್ತಾರೆ. ರೋಹಿಣಿ ಅವ್ರನ್ನ ನೋಡಿ ಶಾಕ್ ಆಗ್ತಾಳೆ. ರೋಹಿಣಿನ ನೋಡಿ ಈಕೆ ಯಾಕೆ ಇಲ್ಲಿಗೆ ಬಂದ್ಲು ಅಂತ ಸೂರ್ಯ ಹೇಳ್ತಾನೆ. ರೋಹಿಣಿ ಅವರೇ, ನೀವೇನಿಲ್ಲಿ ಅಂತ ಮೀನಾ ಕೇಳ್ತಾಳೆ. ನಾನೊಂದ್ ಕೆಲ್ಸದ ಮೇಲೆ ಬಂದೆ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ ಅಂತ ರೋಹಿಣಿ ಕೇಳ್ತಾಳೆ. ಅದು ಜ್ವರ ಕಮ್ಮಿ ಆಗಿಲ್ಲ ಅಂತ ಇವರು ಹಾಸ್ಪಿಟಲ್ ಕರ್ಕೊಂಡ್ ಬಂದ್ರು. ನಾವು ಹೊರಡ್ಬೇಕಾದ್ರೆ ನಮಗ್ ಗೊತ್ತಿರೋ ಒಬ್ರು ಮಗುಗೆ ಏಟಾಯ್ತು ಅಂತ ಮೀನಾ ಹೇಳೋಕ್ ಬರ್ತಾಳೆ. ಅಷ್ಟ್ರಲ್ಲಿ ಹೇಗಿದಾನೆ ಮಗು ಈಗ ಅಂತ ರೋಹಿಣಿ ಕೇಳ್ತಾಳೆ. ಯಾರು ಏನು ಅಂತ ಕೇಳ್ದೆ ಹಂಗೆ ಪೊದರ್ಗುಟ್ಟು ಹೋಗ್ತಿದ್ಯಲ್ಲಮ್ಮ, ಅದ್ ಹೆಂಗೆ ಅಂತ ಸೂರ್ಯ ಕೇಳ್ತಾನೆ. ಅದು ಮಗು ಅಂತ ಹೇಳಿದ್ರಲ್ಲ ಅದಕ್ಕೆ ಅಂತ ರೋಹಿಣಿ ಹೇಳ್ತಾಳೆ. ಅವರು ನಮ್ ಮನೆಗೂ ಬಂದಿದ್ರು ರೋಹಿಣಿ. ಅದೇ ಅವತ್ತು ನನ್ಗೆ ತಾಲಿ ಶಾಸ್ತ್ರ ನಡಿಬೇಕಾದ್ರೆ ಬಂದಿದ್ರಲ್ಲ ನಮ್ಮ ಮನೆಗೆ ಅಜ್ಜಿ ಮತ್ತೆ ಮೊಮ್ಮಗ ಅಂತ ಮೀನಾ ಹೇಳ್ತಾಳೆ. ನೆನ್ಪಾಯ್ತು, ಅದೇ ಚಿಕ್ಕ ಹುಡ್ಗ ಹೇಗಿದ್ದಾನೆ ಈಗ ಅಂತ ರೋಹಿಣಿ ಕೇಳ್ತಾಳೆ. ಈಗ ತಾನೇ ಆಪರೇಷನ್ ಆಯ್ತು, ಇವಾಗ ಪರವಾಗಿಲ್ಲ ಅಂತ ಮೀನಾ ಹೇಳ್ತಾಳೆ. ಅದೆಲ್ಲ ಆಮೇಲೆ ಅಲ್ಲಮ್ಮ ಪೌಡ್ರು, ನೀನ್ ಯಾಕಿಲ್ಗೆ ಈ ಬಾಕ್ಸ್‌ಗಳ್ನ ಹಿಡ್ಕೊಂಡ್ ಬಂದಿರೋದು? ಯಾರಿಗಾದ್ರೂ ಮೇಕಪ್ ಮಾಡಕ ಅಂತ ಸೂರ್ಯ ಕೇಳ್ತಾನೆ. ಇಲ್ಲ, ನಾನು ಕೆಟಲ್ಸ್‌ನ ಫ್ರೀಯಾಗಿ ಕೊಡಕ್ ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಮನೋಜ ಈ ಸಲ ಕೇರ ಫುಟ್ಪಾತ್ ಅಲ್ಲ, ಕೆರಾನೂ ಇಲ್ದೆ ಫುಟ್ಪಾತ್ ಅಲ್ಲಿ ಅಲ್ದಾಡ್ ಬಿದ್ದೋಗ್ತಾನೆ ನೋಡ್ತಾ ಇರು ಅಂತ ಸೂರ್ಯ ಹೇಳ್ತಾನೆ. ಎಲ್ಲ ಐಟಮ್ಸ್ ಅಲ್ಲ ಸೂರ್ಯ ಅವ್ರೆ, ಈ ಕೆಟಲ್ಸ್ ಮಾತ್ರ. ನಿಮ್ ಹಾಸ್ಪಿಟಲ್‌ಗೆ ಬೇಕಾಗಿರೋ ಎಲ್ಲಾ ಐಟಮ್ಸ್‌ನು ನಮ್ ಶಾಪಲ್ಲೇ ತಗೊಳ್ಳಿ ಅಂತ ಡೀಲ್ ಮಾತಾಡಕ್ ಬಂದಿದೀನಿ ಅಂತ ರೋಹಿಣಿ ಹೇಳ್ತಾಳೆ. ಓಹೋ ಹಂಗಂಗೆ, ಚೆನ್ನಾಗಿದೆ. ಅಲ್ಲ ಇದೆಲ್ಲ ಪೆಂಗ್ ಬಡ್ಡಿದ್ ಮಾಡಲ್ವೋ? ಏನ್ ಆ ಚೇರ್‌ಗೆ ಫೆವಿಕ್ವಿಕ್ ಹಾಕೊಂಡು ಹಂಗೆ ಅಂಟ್ಸ್ಕೊಂಡ್ ಕೂತ್ಕೊಂಡ್ಬಿಟ್ಟಿರ್ತಾನ ಅಂತ ಸೂರ್ಯ ಕೇಳ್ತಾನೆ. ಇಬ್ರು ಡಿಸ್ಕಸ್ ಮಾಡೇ ಇದನ್ನ ಫೈನಲೈಸ್ ಮಾಡಿದ್ದು. ನಾನ್ ಬಂದೆ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ. ಕೆಟಲು ಕೆಟ್ಟೋಗಿದ್ಯಾ ಸರಿ ಇದ್ಯಾ ಅಂತ ಸೂರ್ಯ ಕೇಳ್ತಾನೆ. ಐಡಿಯಾ ತುಂಬಾ ಚೆನ್ನಾಗಿದೆ ರೋಹಿಣಿ. ಚಿಕ್ಕ ವಸ್ತುನ ಕೊಟ್ಟು ದೊಡ್ಡ ವಸ್ತುನ ತಗೊಳ್ಳೋ ಹಾಗೆ ಮಾಡ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ಏನು, ಎಲ್ಲ ಹಾಸ್ಪಿಟಲ್‌ಗೆ ಹೋಗ್ತಾ ಇದ್ದೀರಾ? ಲೇ ಮೀನಾ, ನಂಬಿಕೆ ಬಂತು ಕಣೆ ಅಂತ ಸೂರ್ಯ ಹೇಳ್ತಾನೆ. ಏನು ಅಂತ ಮೀನಾ ಕೇಳ್ತಾಳೆ. ಹಿಂಗೆ ಬಿಸ್ನೆಸ್‌ನ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಪ್ಪನ್ 27 ಲಕ್ಷ ಹಂಗೆ ನಮ್ ಕಡೆಗ್ ಬಂದ್ಬಿಡ್ತದೆ ಅಂತ ಸೂರ್ಯ ಹೇಳ್ತಾನೆ. ಮೀನಾ, ಆ ವಾರ್ಡಲ್ಲಿ ಯಾರಾದ್ರೂ ಇದಾರಾ ಅಂತ ರೋಹಿಣಿ ಕೇಳ್ತಾಳೆ. ಇದಾರೆ ರೋಹಿಣಿ, ಅದೇ ನಾನೊಂದ್ ಹುಡುಗನ್ ಬಗ್ಗೆ ಹೇಳದ್ನಲ್ಲ ಅವ್ರಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಸರಿ ಮೀನಾ, ನನ್ನ ಹಲ್ಗೂ ಹೋಗ್ ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ನಂತರ ಸೂರ್ಯ ಹಾಗೂ ಮೀನಾ ಇಬ್ರು ಅಲ್ಲಿಂದ ಹೊರಡ್ತಿರ್ತಾರೆ. ಆಗ ಒಂದ್ ನಿಮಿಷ ಪೌಡ್ರಮ್ಮ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯನ್ ಮಾತ್ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ. ರೀ ಯಾಕ್ರಿ, ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ಇಲ್ಲಿ ಯಾಕೋ ಸರಿ ಇಲ್ವೇ ಅಂತ ಸೂರ್ಯ ಹೇಳ್ತಾನೆ. ಯಾವುದು ಅಂತ ರೋಹಿಣಿ ಕೇಳ್ತಾಳೆ. ಅಲ್ಲಮ್ಮೋ ಪೌಡ್ರಮ್ಮ, ನೀವು ನಿಮ್ ಶಾಪ್ ಮಾತ್ರನ ಪ್ರಮೋಟ್ ಮಾಡೋದು, ನಮ್ ಕಾರ್ನೇನು ಮಾಡಲ್ವೋ? ಪೌಡ್ರಮ್ಮ ನೋಡಿ, ಇದು ನನ್ ಕಾರ್ಡು. ನೋಡಿ, ನೀವ್ ಎಲ್ಲೆಲ್ಲಿ ಹೋಗಿ ಜಗ್ಗಳನ್ನ ಕೊಡ್ತಿರೋ ಅಲ್ಲಿ ಈ ಈ ಕಾರ್ಡ್‌ಗಳ್ನ ಕೊಟ್ಬಿಡಿ. ನೋಡಿ, ಈ ಡಿಸ್ಚಾರ್ಜ್ ಆಗಿ ಅವ್ರು ಮನೆಗ್ ಹೋಗ್ಬೇಕಾದ್ರೆ ಕಾರ್ ಬೇಕಲ್ವಾ? ನನ್ ಕಾರು ಬುಕ್ ಆದಂಗಾಗತ್ತೆ. ನನ್ಗೂ ಒಂದ್ ಆರ್ಡರ್ ಸಿಕ್ದಂಗಾಗತ್ತೆ. ದಯವಿಟ್ಟು ಇದನ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ನಂತರ ನೀವು ಮನೆಗ್ ಹೋಗ್ತಿದ್ದೀರಾ ಮೀನಾ ಅಂತ ರೋಹಿಣಿ ಕೇಳ್ತಾಳೆ. ಯಾಕ್ ರೋಹಿಣಿ, ನೀವು ಬರ್ತೀರಾ ಅಂತ ಮೀನಾ ಕೇಳ್ತಾಳೆ. ಇಲ್ಲ, ನಂಗ್ ಸ್ವಲ್ಪ ಕೆಲ್ಸ ಇದೆ ಅಂತ ರೋಹಿಣಿ ಹೇಳ್ತಾಳೆ. ನಾವು ಕ್ಯಾಂಟೀನ್‌ಗೆ ಹೋಗ್ತಾ ಇದೀವಿ. ತಿಂಡಿ ತಿಂದು ಟ್ಯಾಬ್ಲೆಟ್ ಹಾಕೊಬೇಕು. ಹಾಗೆ ಮಗುಗೆ ಮತ್ತೆ ಅಜ್ಜಿಗೆ ಟಿಫನ್ ತಗೊಂಬರ್ಬೇಕು ಅಂತ ಮೀನಾ ಹೇಳ್ತಾಳೆ. ಅಲ್ಲ ಮೀನಾ ಅವ್ರೆ, ಸುಸ್ತಾಗಿದೆ. ಮನೆಗೋಗಿ ರೆಸ್ಟ್ ತಗೊಬೇಕು ತಾನೆ ಅಂತ ರೋಹಿಣಿ ಕೇಳ್ತಾಳೆ. ಇಲ್ಲ ರೋಹಿಣಿ, ಈ ಊರಲ್ಲಿ ನಮ್ಮನ್ ಬಿಟ್ರೆ ಬೇರೆ ಯಾರು ಅವ್ರಿಗೆ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಓ ಪೌಡ್ರಮ್ಮ, ನೀವ್ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ನಾವ್ ನೋಡ್ಕೊಂತೀವಿ, ನಮಗ್ ತೊಂದ್ರೆ ಇಲ್ಲ. ಹಾಗೆ ಆ ಕಾರ್ಡ್ ಮರಿಬೇಡಿ. ಬಾರೆ ಮೀನಾ, ನಾವು ಹೋಗೋಣ ಅಂತ ಹೇಳಿ ಸೂರ್ಯ ಹಾಗೂ ಮೀನಾ ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ಸೀನ್‌ನಲ್ಲಿ ರೋಹಿಣಿ ಕೃಷ್ಣ ತಪ್ಕೊಂಡು ಅಳ್ತಿರ್ತಾಳೆ. ಕಲ್ಯಾಣಿ, ಅವ್ನ್ಗೆ ಪ್ರಜ್ಞೆ ಬರೋದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಬೇಕು ಅಂತ ಡಾಕ್ಟರ್ ಹೇಳಿದಾರೆ. ಟೆನ್ಷನ್ ಮಾಡ್ಕೊಂಬೇಡಮ್ಮ, ಸಮಾಧಾನ ಮಾಡ್ಕೊ ಅಂತ ಪ್ರಮೀಳಾ ಹೇಳ್ತಾಳೆ. ಏನ್ ಮಾಡ್ಬಿಟ್ಟಿಯಮ್ಮ ನೀನು? ಇವ್ನೊಬ್ಬನ್ ಸರಿಯಾಗಿ ನೋಡ್ಕೊಳ್ಳೋದಕ್ ಆಗ್ಲಿಲ್ವಾ ನಿನ್ಗೆ?
ನೋಡಮ್ಮ, ಯಾವ ಪರಿಸ್ಥಿತಿಲಿ ಮಲಗಿದೆ ಮಗು ಅಂತ ರೋಹಿಣಿ ಅಳ್ತಿರ್ತಾಳೆ. ಯಾವಾಗ್ಲೂ ಆಡೋ ಹಾಗೆ ಮನೆ ಹತ್ರನೇ ಆಟ ಆಡ್ತಿದ್ನಮ್ಮ. ಬಾಲ್ ತಕೊಂಬೇಕು ಅಂತ ರೋಡ್ಗೋದ. ಆಗೀಗ ಆಗೋಗಿದೆ ಅಂತ ಪ್ರಮೀಳಾ ಹೇಳ್ತಾಳೆ. ಚಿಕ್ಕ ಹುಡ್ಗಮ್ಮ ಇವನು, ಎಷ್ಟು ನೋವಾಗಿರ್ಬೋದು ಇದಕ್ಕೆ. ಅಮ್ಮ ಇವನ್ ಕಣ್ಣಿಗೇನಾದ್ರು ಅಂತ ರೋಹಿಣಿ ಹೇಳ್ತಾಳೆ. ನೀನೇನು ಹೆದರ್ಕೊಂಬೇಡಮ್ಮ, ಕಣ್ಣಿಗೇನು ಸಮಸ್ಯೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ 2 ದಿನದಲ್ಲಿ ಬ್ಯಾಂಡೇಜ್ ತೆಗಿತಾರಂತೆ ಅಂತ ಪ್ರಮೀಳಾ ಹೇಳ್ತಾಳೆ. ಜೀವನದಲ್ಲಿ ನಾನು ಎಷ್ಟೋ ತಪ್ಪುಗಳನ್ನ ಮಾಡಿದೀನಮ್ಮ. ಆದ್ರೆ ಅದ್ಯಾವ್ದು ತಪ್ಪು ಅಂತ ನನಗನ್ನಿಸ್ತಿಲ್ಲ. ಆದ್ರೆ ತಾಯಾದವಳು ನಾನಿದ್ದು ಇವನನ್ನ ಅನಾಥ ಅನ್ನೋ ಹಾಗೆ ಮಾಡ್ಬಿಟ್ಟಿದೀನಿ. ಈ ತಪ್ಪು ಮಾತ್ರ ನನ್ನನ್ನ ಹಗಲು ರಾತ್ರಿ ಕಾಡ್ತಿದೆ ಅಮ್ಮ ಅಂತ ರೋಹಿಣಿ ಕಣ್ಣೀರಾಗ್ತಿರ್ತಾಳೆ. ಅಳ್ಬೇಡ ಕಲ್ಯಾಣಿ, ಅವನಿಗೇನೂ ಆಗಲ್ಲ. ಸೂರ್ಯ ಮೀನಾ ಇಷ್ಟೊತ್ತು ಇಲ್ಲೇ ಇದ್ರು. ಈಗ ತಿಂಡಿ ತಗೊಂಬರೋದಕ್ಕೆ ಕ್ಯಾಂಟೀನ್ಗೆ ಹೋಗಿದ್ದಾರೆ ಅಂತ ಪ್ರಮೀಳಾ ಹೇಳ್ತಾಳೆ. ಗೊತ್ತಮ್ಮ, ಹೊರಗಡೆ ಸಿಕ್ಕಿದ್ರು. ಈ ಕೆಟಲ್ ಕೊಡಕ್ ಬಂದೆ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ಬಿಟ್ಟೆ ಅಂತ ರೋಹಿಣಿ ಹೇಳ್ತಾಳೆ. ರೋಹಿಣಿ, ಈ ಟೈಮಲ್ಲಿ ನಾನೀಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬೇಡ. ಹಿಂದೆ ಇದ್ದಷ್ಟು ಚೈತನ್ಯ ನನ್ಗೀಗಿಲ್ಲಮ್ಮ. ಇವತ್ತು ನನಗ್ ಗೊತ್ತಿಲ್ದೆ ಪ್ರಜ್ಞೆ ತಪ್ಪಿ ನಾನ್ ಮಲಗ್ಬಿಟ್ಟೆ. ಆಗ್ಲೇ ಇವನ್ಗೀಗಾಗಿದ್ದು. ಇವನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡೆ. ಈಗ್ಲಾದ್ರೂ ಇವನ್ ಬಗ್ಗೆ ನಿಮ್ ಮನೇಲಿ ಹೇಳಮ್ಮ ಅಂತ ಪ್ರಮೀಳಾ ಹೇಳ್ತಾಳೆ. ಸರಿನಮ್ಮ, ಸೂರ್ಯ ಮೀನಾ ಯಾವ ಟೈಮಲ್ಲಿ ಬೇಕಾದ್ರೂ ಅವ್ರು ಇಲ್ಲಿಗೆ ಬರ್ಬೋದು. ನಾನು ಇಲ್ಲಿರೋದ್ ಸೇಫ್ ಅಲ್ಲ. ನಾನಿನ್ ಹೊರಡ್ತೀನಿ. ಅವ್ರು ಹೋದ್ಮೇಲೆ ನೀನ್ ನನಗ್ ಕಾಲ್ ಮಾಡು, ಆಮೇಲೆ ಬರ್ತೀನಿ. ರಾತ್ರಿ ಎಲ್ಲ ನಿಮ್ ಜೊತೆಲೆ ಇರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ನಿಮ್ ಮನೇಲಿ ಏನು ಹೇಳಲ್ವಮ್ಮ ಅಂತ ಪ್ರಮೀಳಾ ಕೇಳ್ತಾಳೆ. ನಾನ್ ಏನೋ ಒಂದ್ ಹೇಳ್ಕೊಂತೀನಿ ಬಿಡಮ್ಮ. ಸರಿಮಾ, ನಾನಿನ್ನು ಹೊರಡ್ತೀನಿ ಅಂತ ಹೇಳಿ ಒಂದ್ ಕೆಟಲ್ ಕೊಟ್ಟು ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ, ರೀ, ಬೇಕಾದ್ರೆ ನೀವು ಹೊರಡಿ, ನಾನು ಇಲ್ಲೇ ಇದ್ದು ಇವ್ರನ್ನ ನೋಡ್ಕೊಂತೀನಿ ಅಂತ ಮೀನಾ ಹೇಳ್ತಾಳೆ. ಆಮೇಲೆ ನಿನ್ನನ್ ನೋಡ್ಕೊಳಕ್ಕೆ ನಾನ್ ಅಪಾಯಿಂಟ್ ಆಗಿದ್ದೀನಿ, ನೀನು ಅವ್ರನ್ನ ನೋಡ್ಕೊಳಕ? ನಾನೇನ್ ಮಾಡ್ಲಿ ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ಅಂತ ಸೂರ್ಯ ಹೇಳ್ತಾನೆ. ನಂತರ ಸೂರ್ಯ ಮೀನಾ ಇಬ್ರು ಹೋಗ್ಬೇಕಾದ್ರೆ ರೋಹಿಣಿ ಆಪೋಸಿಟ್ ಇಂದ ಬರ್ತಾಳೆ. ಆಯ್ತಾ ಅಂತ ಮೀನಾ ಕೇಳ್ತಾಳೆ. ಏನು ಅಂತ ರೋಹಿಣಿ ಕೇಳ್ತಾಳೆ. ಬಂದ್ ಕೆಲ್ಸ ಆಯ್ತಾ ಅಂದೆ ಅಂತ ಮೀನಾ ಹೇಳ್ತಾಳೆ. ಆಯ್ತು ಅಂತ ರೋಹಿಣಿ ಹೇಳ್ತಾಳೆ. ಒಳಗಿದ್ ಮಗುನ ನೋಡಿದ್ರ ನೀವು ಅಂತ ಮೀನಾ ಕೇಳ್ತಾಳೆ. ನೋಡ್ದೆ. ಹೇಗಾಯ್ತು ಅಂತಾನು ಕೇಳ್ದೆ ಅಂತ ರೋಹಿಣಿ ಹೇಳ್ತಾಳೆ. ಪಾಪ ಅವರು ಈ ವಯಸ್ಸಲ್ಲೂ ಆ ಮಗುನ ಒಬ್ರೇ ನೋಡ್ಕೊಳ್ತಾ ಕಷ್ಟ ಪಡ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಹೌದು, ಪಾಪ ಅವ್ರ ಜೊತೆ ಯಾರೂ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅತ್ತೆ ಅನ್ನಿಸ್ಕೊಂಡಿರೋ ಕತ್ತೆ ಇದ್ದಾಳಂತಲ್ಲ ಅಂತ ಸೂರ್ಯ ಹೇಳ್ತಾನೆ. ರೀ, ಅವರು ದುಬೈಯಲ್ಲಿದ್ದಾರೆ ಅಂತ ಹೇಳಿದ್ರಲ್ವಾ ಅಂತ ಮೀನಾ ಹೇಳ್ತಾಳೆ. ಲೇಯ್, ವಯಸ್ಸಾದ ಅಮ್ಮನ್ನ ಅಷ್ಟು ಚಿಕ್ಕ ಹುಡ್ಗನ್ನ ಇಲ್ಲೇ ಬಿಟ್ಟು ದುಬೈಯಲ್ಲಿ ಹೋಗಿ ಅದೇನ್ ದುಡಿತಾ ಇದ್ದಾಳೋ ಏನೋ. ದುಬೈಯಲ್ಲಿ ದುಡ್ಡು ಸಿಗ್ಬಹುದು, ಆದ್ರೆ ಇಂಥವ್ರ ಸೇವೆ ಮಾಡಿದ್ರೇನೆ ಪುಣ್ಯ ಸಿಗೋದು. ದುಡ್ಡು ಈಡ್ ಜನ್ಮಕ್ಕೆ ಕಣೆ, ಪುಣ್ಯ ಏಳೇಳ್ ಜನ್ಮಕ್ಕೂ ಕಣೆ ಅಂತ ಸೂರ್ಯ ಹೇಳ್ತಾನೆ. ಅದನ್ನೆಲ್ಲ ಕೇಳಿ ನೀವಿನ್ನ ಹೊರಟಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಯಾಕೆ, ಯಾಕೆ ಹೋಗ್ಬೇಕು? ಓ ಏನೋ ಈ ಹಾಸ್ಪಿಟಲ್ ಏನಾದ್ರು ನಿಮ್ ರೂಮ್ ಅನ್ಕೊಂಡ್ಬಿಟ್ಟಿದ್ದೀರಾ ಹೇಗೆ ಅಂತ ಸೂರ್ಯ ಹೇಳ್ತಾನೆ. ಇವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ. ನನ್ಗೆ ಪರವಾಗಿಲ್ಲ ರೋಹಿಣಿ, ಮೊದ್ಲು ಆ ಹುಡ್ಗ ಹುಷಾರಾಗ್ಬೇಕು. ಡಾಕ್ಟರು ಡಿಸ್ಚಾರ್ಜ್ ಯಾವಾಗ ಅಂತ ಹೇಳಿದ್ಮೇಲೆ ಎಲ್ಲ ನೋಡ್ಕೊಂಡು ಹೊರಡ್ತೀವಿ. ಪಾಪ ಅವ್ರಿಗೂ ಇಲ್ಲಿ ಯಾರು ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಏ ಮೀನಾ, ಮೊದ್ಲು ಅವ್ರ ಹತ್ರ ಹೋಗಿ ಆ ಹುಡ್ಗಿ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಬಾಯಿಗೆ ಬಂದಂಗೆಲ್ಲ ಉಗ್ದಾಕ್ ಕೊಡ್ಬೇಕು. ಏನಮ್ಮ, ನಿನ್ಗೆ ಈ ದುಡ್ಡು ಮುಖ್ಯನಾ ಇಲ್ಲ ಇಲ್ಲಿರೋ ಅಮ್ಮ ಮಗು ಮುಖ್ಯನಾ ಅಂತ ಕೇಳ್ಬೇಕು ಅಂತ ಸೂರ್ಯ ಹೇಳ್ತಾನೆ. ರೀ, ಅವ್ರು ಚೆನ್ನಾಗ್ ಸಂಪಾದನೆ ಮಾಡಿದ್ರೆ ಅಲ್ವಾ ಇವ್ರನ್ನ ಚೆನ್ನಾಗ್ ನೋಡ್ಕೊಳಕಾಗೋದು. ಅದಕ್ಕೆ ಬೇರೆ ದೇಶಕ್ಕೆ ಹೋಗಿ ದುಡಿತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಯಾಕೆ, ಇಲ್ಲಿದ್ರೆ ದುಡ್ಡು ಫುಡ್ಡು ಎಲ್ಲ ಸಿಗದಿಲ್ವಾ ಅಂತ ಸೂರ್ಯ ಹೇಳ್ತಾನೆ. ಅದೆಲ್ಲ ನಿಮ್ಗೆ ಯಾಕ್ರಿ ಅಂತ ರೋಹಿಣಿ ಹೇಳ್ತಾಳೆ. ಅದ್ನ ಕೇಳಿ ಸೂರ್ಯ ಹಾಗೂ ಮೀನಾ ಶಾಕ್ ಆಗ್ತಾರೆ. ಅಲ್ಲ, ಅದೆಲ್ಲ ಅವ್ರ ಪರ್ಸನಲ್ಲು. ಅದ್ರ ಬಗ್ಗೆ ನಾವ್ಯಾಕ್ ಕೇಳ್ಬೇಕು ಅಂತ ಹೇಳಕ್ ಬಂದೆ ಅಷ್ಟೇ. ನೀವು ಮೀನನ್ ಕರ್ಕೊಂಡೋಗಿ, ನಿಮ್ಗೂ ಕೆಲ್ಸ ಇರುತ್ತಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಪರವಾಗಿಲ್ಲ ರೋಹಿಣಿ, ನಾನು ದಿನಗೂಲಿ ಮಾಡೋಳು. ಇವತ್ ಕೆಲ್ಸ ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ಅದೇ ಕೆಲ್ಸನ ಮಾಡ್ಕೊಂತೀನಿ. ಆದ್ರೆ ನೀವೆಲ್ಲ ಹಾಗಲ್ಲ. ಒಂದೇ ಒಂದಿನ ನೀವು ಹೋಗಿಲ್ಲ ಅಂದ್ರೆ ತುಂಬಾ ಲಾಸ್ ಆಗ್ಬಿಡುತ್ತೆ. ರೋಹಿಣಿ, ನೀವ್ ಹೋಗಿ ನಿಮ್ ಕೆಲ್ಸ ಮಾಡ್ಕೊ ಹೋಗಿ ಅಂತ ಮೀನಾ ಹೇಳ್ತಾಳೆ. ಸರಿ ಮೀನಾ, ನಾನ್ ಬರ್ತೀನಿ ಅಂತ ರೋಹಿಣಿ ಹೋಗ್ತಿರ್ತಾಳೆ. ಮತ್ತ್ಯಾಕ್ ಬರ್ಬೇಕು? ಅಲ್ಲ, ಇದೇ ಹಾಸ್ಪಿಟ್ಲಿಗೆ ಮತ್ತ್ಯಾಕ್ ಬರ್ಬೇಕು ನೀವು? ಬೇರೆ ಬೇರೆ ಹಾಸ್ಪಿಟಲ್ಗೆಲ್ಲ ಹೋಗಿ ಅದೇ ಅದು ನೀರ್ ಕಾಯಿಸ್ಕೊಂತಾರಲ್ಲ ಅದೆಲ್ಲ ಹೋಗಿ ಕೊಟ್ಬಿಟ್ಟು ಬರ್ಬೋದಲ್ವಾ? ಆಮೇಲೆ ಆ ಡಬ್ಬಿ ಕೊಡೋದ್ ಮರ್ತ್ರು, ನನ್ನ ಕಾರ್ಡ್ ಕೊಡೋದ್ ಮಾತ್ರ ಮರಿಬೇಡಿ. ಸರಿ, ಹೊರಡಿ ಹೊರಡಿ, ನಿಮ್ಗೆ ಟೈಮ್ ಆಯ್ತು. ಆ ಕಾರ್ಡ್ ಏನಾದ್ರೂ ಖಾಲಿ ಆಗ್ಬಿಟ್ರೆ ಹೇಳಿ, ನಾನ್ ಕಳ್ಸ್ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನಂತರ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಅಬ್ಬಬ್ಬಬ್ಬ ಮೀನಾ, ಸೂಪರ್ ಕಣೆ ಮೀನಾ ನೀನು ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಅಂತ ಮೀನಾ ಕೇಳ್ತಾಳೆ. ಮನೇಲಿ ಆ ಯಮ್ಮ ಹೀಯಾಳ್ಸಿ ಹೇಳಿದ್ದನ್ನ ನೀನು ಸಖತ್ತಾಗಿ ಟಾಂಗ್ ಕೊಟ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ. ನಾನು ನಾರ್ಮಲ್ ಆಗಿ ಹೇಳಿದ್ದು ಅಂತ ಮೀನಾ ಹೇಳ್ತಾಳೆ. ಡವ್ವು ಡವ್ವು ಡವ್ವಮ್ಮ ನೀನು. ನೀನು ರಿವರ್ಸ್ ಗೇರ್ ಹಾಕಿದ್ದು ಈ ಡ್ರೈವರ್ಗೆ ಗೊತ್ತಾಗಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಸೂರ್ಯ ಹೇಳ್ತಾನೆ. ಆಕೆ ಹಾಗೆ ಮಾತಾಡಿದ್ದು ನನ್ಗಿನ್ನು ಬೇಜಾರಾಗೇ ಇದೆ ರೀ ಅಂತ ಮೀನಾ ಹೇಳ್ತಾಳೆ. ಅದಕ್ಕಿನ ಈ ರಿವೆಂಜ್ಗಳು ನೀನು ಪರವಾಗಿಲ್ಲ ಸರಿಯಾಗೆ ಕೊಡ್ತೀಯಾ? ಸರಿ ಬಾ ಹೋಗೋಣ, ತಿಂಡಿ ಆರೋಗುತ್ತೆ ಅಂತ ಹೇಳಿ ಸೂರ್ಯ ಹಾಗೂ ಮೀನಾ ಇಬ್ರು ಅಲ್ಲಿಂದ ವಾರ್ಡ್ ಹೊರಡ್ತಾರೆ.